ಅಬ್ಬಾ, ಬೆಳಿಗ್ಗೆ ಒಂದು ಎಗ್ ರೋಲ್ ತಿಂದಿರೋದಷ್ಟೇ, ಒಳ್ಳೆ ಕಾಫಿನೂ ಕುಡಿಯಕ್ಕಾಗಿಲ್ಲ. ಹೊಟ್ಟೆ ಎಲ್ಲ ಕಾವ್ ಅಂತಿದೆ. ಆಂಟಿ, ಇಫ್ ಯು ಡೋಂಟ್ ಮೈಂಡ್, ನನ್ಗೂ ಊಟ ಬಡಿಸ್ತೀರಾ? ಆಹಾ, ನನ್ ಫೇವ್ರೆಟ್ ಪಲ್ಯ, ರಸಂ, ಅನ್ನ, ಸಾಂಬಾರ್. ಏಯ್, ಎಳೆ ಮೇಲೆ ಏಳೆ ಮೇಲೆ. ಮೊದ್ಲೋಗಿ ಕೈಕಾಲು ತೊಳ್ಕೊಂಡು ಬಾ. ಊರೆಲ್ಲ ಸುತ್ಕೊಂಡು ಬಂದು ಊಟದೆಲ್ಲ ಮುಡ್ತಾ ಇದೆಯಲ್ಲ ಅದೇ ಕೈಯಲ್ಲಿ. ಬುದ್ಧಿ ಇಲ್ವಾ ನಿನಗೆ? ನಿಮ್ಮಮ್ಮ ಇದೇನಾ ನಿನ್ಗೆ ಹೇಳ್ಕೊಟ್ಟಿರೋದು? ಹೋಗಿ ಕೈಕಾಲು ತೊಳ್ಕೊಂಡು ಬಾ. ಈಗಿನ ಕಾಲದ ಮಕ್ಕಳು ನೋಡಿ ಕಲ್ತ್ಕೋ. ಅವ್ರ ಕಾಲಡಿಲಿ ನುಸಿ. ಹಾ, ಅದೇನ್ ಹೆಣ್ಣು ಅಂತ ಉಟ್ಬಿಟ್ಟೆ ನೀನು. ಆಯ್ತು ಬಿಡಿ ಅತ್ತೆ. ಮೀರಾ, ಹೋಗು, ಇಲ್ಲೇ ಸಿಂಕಲ್ಲಿ ಕೈ ತೊಳ್ಕೊ. ಹೋಗು ಹೋಗು. ಸೊಸೆ, ನೀನ್ ಇವಳು ಕೊಟ್ಟಿರೋ ಸಲಿಗೆ ತುಂಬಾ ಜಾಸ್ತಿ ಆಗೋಗಿದೆ. ಅಲ್ಲ, ಅವಳು ಇದನ್ನ ಮನೆ ಅಂತ ತಿಳ್ಕೊಂಡಿದ್ದಾಳ, ಧರ್ಮದ ಛತ್ರ ಅಂತ ತಿಳ್ಕೊಂಡಿದ್ದಾಳ? ಅಲ್ಲ ಕಣೆ, ಊರೆಲ್ಲ ಸುತ್ಕೊಂಡ್ ಬರ್ತಾಳೆ, ಅದೇ ಕೈಲಿ ಮುಟ್ತಾಳೆ, ಮಾಡಿರೋ ಅಡಿಗೆನ ಮೂಸ್ತಾಳೆ. ಇವಳೇನು ಅನ್ನನೇ ಕಂಡಿಲ್ವಾ? ವಾರಗಟ್ಲೆ ಉಪವಾಸ ಇರೋರು ಹಿಂಗ ಆಡಲ್ಲ. ಅಲ್ಲ, ಇಷ್ಟಕ್ಕೂ ಇದನ್ನೆಲ್ಲ ಮುಟ್ಟಕ್ಕೆ ಇವಳಿಗೆ ಯಾರು ಅಧಿಕಾರ ಕೊಟ್ರು? 2 ದಿನ ಇರಕ್ಕೆ ಅಂತ ಬಂದ್ಲು, ಈಗ ಏನೋ ಮನೇನೆ ಇವ್ರದು ಅನ್ನೋ ರೀತಿ ಆಡ್ತಿದ್ದಾಳೆ. ನನ್ಗಿದೆಲ್ಲ ಸರಿ ಹೋಗಲ್ಲ ಸೊಸೆ. ಅತಿಥಿಯಾಗಿರೋರು ಅತಿಥಿಯಾಗೇ ಇರಬೇಕು, ಆಗ್ಲೇ ಅವ್ರಿಗೂ ಮರ್ಯಾದೆ. ಅತ್ತೆ, ಇದ್ಯಾಕೆ ಎದ್ಬಿಟ್ರಿ? ಊಟ ಮಾಡಿ. ಊಟ ಮಾಡ್ತೀನಿ. ಯಾರ್ಯಾರ ಜೊತೆ ಊಟ ಮಾಡಕ್ಕೆ ನನ್ಗಿಷ್ಟ ಇಲ್ಲ. ನಾನ್ ರೂಮ್ಗೆ ಹೋಗಿ ಊಟ ಮಾಡ್ತೀನಿ.